ನಾಗರಾಜ್ ಯಾದವ್ ಅವರಿದ್ದಾರೆ ನಮ್ಮ ಜೊತೆಗೆ. ನಾಗರಾಜ್ ಯಾದವ್, ಈಗ ಇಬ್ಬರು ಮುಖಂಡರು ಮಾತಾಡ್ತಾ ಇರಬೇಕಾದ್ರೆ ಭಾಳ ಅತ್ಯಂತ ಗೌರವ ಇದೆ ಅವ್ರ ಬಗ್ಗೆ. ಯಾಕಂದರೆ ಒಬ್ಬರು ಒಂದು ಅಧ್ಯಯನ ಮಾಡ್ಕೊಂಡು ತಿಳ್ಕೊಂಡಿರ್ತಕ್ಕಂಥ, ಇನ್ನೊಬ್ಬರು ರೈತ ಹೋರಾಟಗಾರರು. ರಾಜ್ಯದಲ್ಲಿರ್ತಕ್ಕ ರೈತರ ಹೋರಾಟಗಾರರಿಗೆ ನಾನು ಸಂಪೂರ್ಣವಾದಂಥ ಸಹಕಾರ ಬೆಂಬಲ ಇದ್ದೇ ಇರ್ತದೆ. ಆದರೆ ವಾಸ್ತವಾಂಶನ ಸೈಂಟಿಫಿಕ್ ಲೈನಲ್ಲಿ ಯೋಚನೆ ಮಾಡಬೇಕಾಗ್ತದೆ. ನಾನು ಕೂಡ ಬೆಳಗಾವಿ ಜಿಲ್ಲೆಯವನೇ ಆಗಿರೋದ್ರಿಂದ ನನಗೆ ವಿಚಾರಗಳು ತಿಳ್ಕೊಂಡಿರೋದು ನಿಮ್ಗೆ ಹೇಳ್ತಾ ಇದ್ದೀನಿ. ನೀವೊಂದು ಬಹಳ ದೊಡ್ಡ ಪ್ರಶ್ನೆ ಕೇಳಿದ್ರಿ, ಹಳೆ ಮೈಸೂರಲ್ಲಿ ಗಲಾಟೆ ಆಗ್ತಾ ಇಲ್ಲ, ಬರೀ ಇದರಲ್ಲಿ ಮತ್ತೆ ಯಾಕೆ ಈ ಸಮಸ್ಯೆ ಬರ್ತದೆ ಅಂತ ಮೂಲತಃ ಪ್ರಶ್ನೆನ ಕೇಳಿದ್ರಿ. ವಿಚಾರಗಳು ತಿಳ್ಕೋಬೇಕು ಅಂತಂದರೆ ನಾವು ಯಾವುದು FRP ಡಿಸೈಡ್ ಮಾಡಿರ್ತಕ್ಕ FRP ಮೇಲೆ ಕೊಡಬೇಕು ಅಂತ ವಿಚಾರಗಳು ಮಾತಾಡ್ತಾ ಇದೆಯಲ್ಲ, FRP ತೀರ್ಮಾನ ಮಾಡೋರು ಯಾರು? ಕೇಂದ್ರ ಸರ್ಕಾರ ಯಾವ ಮಾನದಂಡಗಳ ಮೇಲೆ ಮಾಡ್ತಾರೆ? ಓಕೆ, ಯಾಕೆಂದರೆ ಅದು ಇಳುವರಿಯ ವಿಚಾರ ಇಟ್ಕೊಂಡು ಕೂಡ, ಅದು ಬೆಳಿಬೇಕಾದ್ರೆ ಆಗ್ತಕ್ಕ ಖರ್ಚು ವೆಚ್ಚಗಳು ಇಟ್ಕೊಂಡು, ಅದು ಹಾರ್ವೆಸ್ಟಿಂಗ್ ಆ್ಯಂಡ್ ಟ್ರಾನ್ಸ್ಪೋರ್ಟೇಷನ್ ಅಂದರೆ ಕಟಾವು ಮತ್ತು ಸಾಗಾಣಿಕೆನೂ ಸೇರಿಸ್ಕೊಂಡು ಮಾಡಿರ್ತಕ್ಕಂಥದ್ದು. ಓಕೆ, ಇವತ್ತು ಬಂದಿರೋ ವಿಚಾರ ಅಂತಂದರೆ ಕಬ್ಬು ಬೆಳೆಗೆ ಆಗ್ತಾ ಇರ್ತಕ್ಕಂಥ ಬೆಲೆ ನಿಗದಿ ಬಗ್ಗೆ ಅಲ್ಲ, ಆ ಯಾವುದು HNT ಅಂತ ಇದೆಯೋ, ಹಾರ್ವೆಸ್ಟಿಂಗ್ ಆ್ಯಂಡ್ ಟ್ರಾನ್ಸ್ಪೋರ್ಟ್, ಅದು ಯಾರು ಮಾತಾಡಲಿಲ್ಲ ಅವರಿಬ್ಬರು ಕೂಡ. ಅದನ್ನು ಕೂಡ ಅದರಲ್ಲಿ ಸೇರಿಸಿರೋ ಕಾರಣಕ್ಕೋಸ್ಕರವಾಗಿ ಕೇಂದ್ರ ಸರ್ಕಾರ ಏನು ತೀರ್ಮಾನ ಮಾಡಿದೆಯೋ ಅದನ್ನು ತೀರ್ಮಾನ ಮಾಡೋದಷ್ಟೇ ರಾಜ್ಯ ಸರ್ಕಾರದ ಕೆಲಸ. ರಾಜ್ಯ ಸರ್ಕಾರ ಕೆನಾಟ್ ಡಿವೈಡ್ ಫ್ರಮ್ ದೇರ್ ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ. ಆದರೂ ಸಹ ಕೆಲವು ಇಂಡಸ್ಟ್ರಿಗಳು ಏನು ಮಾಡ್ತಾರೆ, ಶುಗರ್ ಫ್ಯಾಕ್ಟ್ರಿಗಳು ಏನು ಮಾಡ್ತಾರೆ, ರೈತರ ಜೊತೆ ಒಳ್ಳೆ ಸಂಬಂಧ ಇಟ್ಕೊಳ್ಳಿಕ್ಕೋಸ್ಕರ FRPಗಿಂತ ಹೆಚ್ಚಾಗಿ ಬೆಲೆನ ಕೊಟ್ಟಿರೋದಕ್ಕೆ ನಮ್ಮ ರಾಜ್ಯದಲ್ಲಿ ನೋಡಿದ್ದೀವಿ. ಎಲ್ಲರೂ 2,500 ಅಂತ ವಿಚಾರಗಳು ಹೇಳ್ತಾ ಇದ್ರು. ಆದರೆ ನಿಮ್ಮ ಎದುರುಗಡೆ ಹೇಳ್ತೀನಿ, 2,800 ಇಲ್ಲ, ಒಂದು ನಿಮಿಷ ಇದು ನಾನು ಹೇಳ್ತೀನಿ ನಿಮಗೆ. ನಾನು ಕೊಡ್ತಾ ಇರೋ ದಾಖಲೆ, ಕಮಿಷನರ್ ಸೈನ್ ಮಾಡಿರೋ ದಾಖಲೆ ನಿಮ್ಗೆ ತೋರಿಸ್ತಾ ಇದ್ದೀನಿ. ನಿಮಗೆ ಒಂದು 50 ಇಂಡಸ್ಟ್ರಿಗಳಲ್ಲಿ ಲೆಕ್ಕ ಹೇಳ್ತೀನಿ ನಾನು ನಿಮಗೆ. ನೀವು ನೋಡಿ, ಬೇಕಾದರೆ ಬೆಳಗಾವಿ ಜಿಲ್ಲೆ ತಗೊಂಡಾಗ ಅರಿಹಂತ ಶುಗರ್ ಇಂಡಸ್ಟ್ರಿ ಲಿಮಿಟ್ಸಲ್ಲಿ 4,076 ರೂಪಾಯಿ ಕೊಡ್ತಾರೆ. ಲಿಸ್ಟ್ ನಾನು ಸೈನ್ ಮಾಡಿದ ಕಮಿಷನರ್ ಕೊಡ್ತಾ ಇದ್ದೀನಿ. ಸತ್ಯಪ್ಪ ಅವರೇ, ಸತ್ಯ ಇದ್ರೆ ಸತ್ಯ ಅಂತ ಹೇಳಲ್ಲ. ಇಲ್ಲಿ ನಾನು ಏನೋ ಮಾತಾಡಿದ್ರೆ ಒಂದು ನಿಮಿಷ, ಅದೇ ಫ್ಯಾಕ್ಟ್ರಿ ಕೊಡ್ಸಿಲ್ಲ ಎಲ್ಲಾ ರೈತರದ್ದು ಅದೇ ಫ್ಯಾಕ್ಟ್ರಿ. ಒಂದು ನಿಮಿಷ ರೀ, ನಾನು ತೋರಿಸ್ತಾ ಇರೋ ದಾಖಲೆನ ದಯವಿಟ್ಟು ಫೋಕಸ್ ಮಾಡಿ. ಎಷ್ಟು 4,000 ನೋಡಿ, ಈಗ ಒಂದು ನಿಮಿಷ ಹೇಳ್ತೀನಿ, 176. ಒಂದು ನಿಮಿಷ ಎಷ್ಟು ಇನ್ನೊಂದ್ಸಲ ಕೇಳ್ತಾ ಇದ್ದೀನಿ. 4,000 5-6 ಇಂಡಸ್ಟ್ರಿ ಹೇಳ್ತೀನಿ ಈಗ. ಓಕೆ, ನೋಡಿ, ಈ ಸಿಗ್ನೇಚರ್ ಹಾಕಿರೋದು ಕಮಿಷನರ್ ಆಫೀಸಿಂದ ಸೀಲ್ ಮುಗಿದು ಫೋಕಸ್ ಮಾಡಿ ತೋರಿಸಿ, ಆಯ್ತಾ? ನಾನು ಯಾವ್ದೋ ನಾನೇ ಟೈಪ್ ಸರ್ಕಾರಿ ದಾಖಲೆ ಆಗಿರೋದ್ರಿಂದ ಅದೇ ಸತ್ಯ 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 ಅಂತೀರಿ ನೀವು. ನಾವು ಇದನ್ನ ನಿಗದಿ ಮಾಡಿರೋದು ಸರ್ಕಾರ ರೈತರ ಪರ ಇದ್ದಕ್ಕಂಥ ದಾಖಲೆ ತೋರಿಸ್ತಾ ಇದ್ದೀನಿ. ಏನು ಕೊಡ್ತಾ ಇದ್ದಾರೆ ವಾಸ್ತವಾಂಶ ನಿಮ್ಗೆ ಹೇಳ್ತಾ ಇದ್ದೀನಿ. ಅದನ್ನೇ ತಗೊಂಡಾಗ ನೀವು ಬೆಳಗಾಂ ಶುಗರ್ಸ್ ಪ್ರೈವೇಟ್ ಲಿಮಿಟೆಡ್ ಹುದಲಿ, ಅದರಲ್ಲಿ 4,086 ರೂಪಾಯಿ ಕೊಡ್ತಾ ಇರ್ತಕ್ಕಂಥದ್ದು. ಅದು ತಗೊಂಡಾಗ ಕಳೆದ ವರ್ಷ ಕೊಟ್ಟಿರೋದ ಸರ್? ಕಳೆದ ವರ್ಷ ಕೊಟ್ಟಿರೋದು. ಪ್ರಸ್ತುತ ಯಾವ ಡೇಟ್ ಕೊಡ್ತಾ ಇದೀನಿ ನೋಡಿ, ಅದನ್ನೇ ಮಾತಾಡ್ತೀನಿ. ಒಂದೇ ನಿಮಿಷ ಸತ್ಯಪ್ಪ ಪ್ಲೀಸ್. ಈ ಕಾಗದ ಇರ್ತಕ್ಕಂಥ 15/9/2025. ಓಕೆ, ಹಾಗಾಗಿ ನಾನು ಹೇಳ್ತಾ ಇರ್ತಕ್ಕಂಥ ಅಂದ್ರೆ ಇಲ್ಲೂ ಕೂಡ ಕರ್ನಾಟಕ ರಾಜ್ಯದಲ್ಲಿ 4,000ಕ್ಕಿಂತ ಹೆಚ್ಚು ಕೊಡ್ತಕ್ಕಂಥ ಹಲವಾರು ಇಂಡಸ್ಟ್ರಿಗಳ ಕೈಯಲ್ಲಿದೆ. ಆದರೆ ನಮ್ಮ ರಾಜ್ಯ ಸರ್ಕಾರದಲ್ಲಿರ್ತಕ್ಕಂಥದ್ದು, ಕೇಂದ್ರ ಸರ್ಕಾರ ಫಿಕ್ಸ್ ಮಾಡಿರ್ತಕ್ಕಂಥ FRP ಇರ್ತಕ್ಕಂಥ 3,555 ರೂಪಾಯಿಗಳನ್ನ ಕಡ್ಡಾಯ ಕೊಡಬೇಕು ಅಂತಕ್ಕಂಥದ್ದನ್ನ ನೋಡ್ಲಿಕ್ಕೋಸ್ಕರ ಯಾವುದೇ ರೀತಿಯಂತ ಅವ್ರಿಗೆ ಅನ್ಯಾಯ ಆಗಬಾರ್ದು ಅಂತೇಳಿ ಶುಗರ್ ಕಂಟ್ರೋಲ್ ಬೋರ್ಡ್ನ ಇದೆ. ಶುಗರ್ ಕಂಟ್ರೋಲ್ ಬೋರ್ಡಲ್ಲಿ ಇರ್ತಕ್ಕಂಥವ್ರು ಅಲ್ಲಿನ ಶುಗರ್ ಇಂಡಸ್ಟ್ರೀಸ್ ಮಂತ್ರಿ, ಶುಗರ್ ಮಂತ್ರಿ ಇರ್ತಾರೆ, ಸಕ್ಕರೆ ಮಂತ್ರಿ ಇರ್ತಾರೆ, ಕೋಆಪರೇಟಿವ್ ಮಂತ್ರಿ ಇರ್ತಾರೆ, ಅಗ್ರಿಕಲ್ಚರ್ ಮಂತ್ರಿ, ಎಲ್ಲ ಜವಾಬ್ದಾರಿ ಜನ ಆ ಶುಗರ್ ಕಂಟ್ರೋಲ್ ಬೋರ್ಡಲ್ಲಿ ಇದ್ದಾರೆ. ಕೇಂದ್ರ ಸರ್ಕಾರ ತೀರ್ಮಾನ ಮಾಡಿರ್ತಕ್ಕಂಥ ವಿಚಾರನ ನಾವು ಕಟ್ಟುನಿಟ್ಟಾಗಿ ಪಾಲನೆ ಮಾಡಲಿಕ್ಕೆ ಇಂಡಸ್ಟ್ರಿಗಳು ಹೇಳಿದ್ದೇವೆ. ಇವತ್ತಿನವರು ಕೂಡ ಪಾಲನೆ ಮಾಡಿದ್ರೆ ಮುಗಿದೋಯ್ತಲ್ರಿ, ಸಮಸ್ಯೆನೇ ಮುಗಿದೋಯ್ತು. ಒಂದು ನಿಮಿಷ ಸರ್, ಬಹಳ ಇಂಪಾರ್ಟೆಂಟ್. ನಾನು ರಾಜ್ಯ ಸರ್ಕಾರದ ಅಧಿಕೃತ ವಕ್ತಾರನಾಗಿ ಮಾತಾಡಿ ಹೇಳ್ತಾ ಇದ್ದೀನಿ. ನನ್ನ ಹತ್ರ ನಾನು ಕಮಿಷನರ್ ಸೈನ್ ಮಾಡಿ ಪತ್ರವನ್ನು ನಿಮಗೆ ಕೈ ಕೊಡ್ತೇನೆ, ಅವ್ರಿಗೆ ತಲುಪಿಸ್ತಾವು, ಸ್ಕ್ಯಾನ್ ಮಾಡಿ ಅವ್ರಿಗೆ ಕಳಿಸ್ಕೊಡಿ. ನಾನು ಕೇಳಿ ಇವ್ರಿಗೆ ಬಂದಿರೋದು ಪ್ರಾಬ್ಲಮ್ ಇಲ್ಲ ಅಂತಂದ್ರೆ ಕಟಾವು ಮತ್ತು ಸಾಗಾಣಿಕೆ ವಿಚಾರಣೆ ಕೂಡ ಅದರಲ್ಲಿ FRP ಅಲ್ಲಿ ಸೇರಿಸಿರೋದ್ರಿಂದ ಅವರಿಗೆ ಕಡಿಮೆ ಕಾಣ್ತಾ ಇರೋದು. ಯಾಕಂದ್ರೆ ಕಟಾವು ಮತ್ತು ಸಾಗಣೆ ಅಂತಕ್ಕಂಥದ್ದು 800-900 ರೂಪಾಯಿ ಆಗ್ತದೆ. ಆವಾಗ ಅದು ಕಟ್ ಮಾಡಿದ ತೆಗೆದ್ರೆ ಬೆಲೆಗೆ ಸಕ್ಕರೆ ಕಬ್ಬಿಗೆ ಕಡಿಮೆ ಬೆಲೆ ಕಾಣ್ತದೆ, 3,200 ರೂಪಾಯಿ 3,300 ರೂಪಾಯಿ ಕಾಣ್ತದೆ. ಅದುವರೆಗೆ ಡಿಫರೆನ್ಸ್ ಆಗ್ತಾ ಇರ್ತಕ್ಕಂಥ ಅದ್ರ ಬಗ್ಗೆ ಅವರಿಬ್ರು ಕೂಡ ಮಾತಾಡಲ್ಲ. ಈಗ ಅವ್ರು 3,500 ರೂಪಾಯಿ ಕೇಳ್ತಾ ಇರೋದು ಯಾವುದಕ್ಕೆ? ಕಟಾವು ಸೇರಿಸಿ ಎಲ್ಲ FRP ಅಂತಕ್ಕದ್ದು ಕಟಾವು ಸೇರಿಸಿ ಕೊಟ್ಟಿರೋ ಕೇಂದ್ರ ಸರ್ಕಾರ ವೈಜ್ಞಾನಿಕವಾಗಿ ಮಾಡಿದ್ರೆ ಅವ್ರು ಹೇಳ್ತಾ ಇರ್ತಕ್ಕಂಥ. ನಾನು ಹೇಳ್ತಾ ಇರ್ತಕ್ಕ ಒಂದು ರೈತರಿಗೆ 3,500 ಕೇಳ್ತಾ ಇದಾರಲ್ಲ, ಕಟಾವು ಸೇರಿಸಿ ಕೇಳ್ತಾ ಇದ್ದಾರೆ, ಕಟಾವು ಬಿಟ್ಟು ಕೇಳ್ತಾ ಇದ್ದಾರೆ. ಅವ್ರು ಕೇಳ್ತಾರೆ ಕಟಾವು ಬಿಟ್ಟು ಕೊಡಿ ಅಂತ. ಅದೇ ವಿಚಾರ ಬಂದಿರತಕ್ಕಂಥದ್ದು. ಇಲ್ಲಿ ಅವ್ರು ಮಾತಾಡುವಾಗ ಯಾರೊಬ್ರು ಕೂಡ ಕಟಾವು ಬಗ್ಗೆ ಮಾತಾಡಲಿಲ್ಲ, ಸಾಗಾಣಿಕೆ ಬಗ್ಗೆ ಮಾತಾಡಲಿಲ್ಲ, ವೈಜ್ಞಾನಿಕವಾಗಿ ಆದ್ರೆ ಇದು ಸೌತ್ ಅಲ್ಲಿ ಯಾಕೆ ಗೊತ್ತಾ ಪ್ರಾಬ್ಲಮ್ ಬರ್ತಾ ಇಲ್ಲ? ಕಟಾವು ಮತ್ತು ಸಾಗಾಣಿಕೆ ಅವರೇ ಮಾಡ್ಕೊಳ್ತಾರೆ ಇರ್ತಕ್ಕಂಥ ರೈತರು. ಯಾರು ರೈತರು? ಇಲ್ಲಿ ಹಳೆ ಮೈಸೂರಲ್ಲಿ ಅಲ್ಲಿರ್ತಕ್ಕಂಥವ್ರು ಡಿಪೆಂಡೆಂಟ್ ಆನ್ ದ ಫ್ಯಾಕ್ಟ್ರಿ ಅವರು ಏನ್ ಮಾಡ್ತಾರೆ, ಕಟಾವಿಗೆ ದುಡ್ಡು ಹಾಕ್ತಾರೆ, ಟ್ರಾನ್ಸ್ಪೋರ್ಟೇಷನ್ ದುಡ್ಡು ಹಾಕ್ತಾರೆ. ಅವ್ರೇನ್ ಮಾಡ್ತಾರೆ, FIR ಅಲ್ಲಿ ದುಡ್ಡಲ್ಲಿ ಬಂದಾಗ ಅದನ್ನ ಕಟ್ ಮಾಡ್ಕೊಂಡು ಕೊಡುವಾಗ ಅದು 2,500 2,700 ಬಂದ್ಬಿಡ್ತದೆ. ಅದು 800-900 ರೂಪಾಯಿ ಕಟಾವು ಮತ್ತು ಸಾಗಾಣಿಕೆ ಆಗ್ತದೆ.
ಆಗ್ತದೆ. ಈ ವಿಚಾರನ ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಬೇಕಾಗ್ತದೆ. ಕಟಾವು ಕೊಡಬೇಕಾಗ್ತದೆ ಅಂತ ಹೇಳೋದಾದ್ರೆ ನಾವು ಪರಿಪಾಲನೆ ಮಾಡ್ಲಿಕ್ಕೆ ಸರಿ ಇದ್ದೇವೆ. ಆಮೇಲೆ ಇನ್ನೊಂದು ಹೇಳ್ತೀನಿ ಕೇಳಿ, ರಾಜ್ಯ ಸರ್ಕಾರ ರೈತರ ಪರ ಖಂಡಿತವಾಗ್ಲೂ ಇದ್ದೇವೆ. ನಿಮ್ಮನ್ನು ಯಾವತ್ತೂ ಕೂಡ ಅಸಡ್ಡೆ ನೋಡಿದ ಪ್ರಶ್ನೆನೇ ಇರೋದಿಲ್ಲ. ಇದು ಮಾತ್ರ ಹೇಳ್ತಾನೆ. ಶುಗರ್ ಕಂಟ್ರೋಲ್ ಬೋರ್ಡ್ ಅಲ್ಲಿ ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಇವ್ರು ಹೇಳ್ಬೇಕಾಗ್ತದೆ. ಅವ್ರಿಗೆ ಮೊದಲು ತೂಕದಲ್ಲಿ ಎಷ್ಟು ಅನ್ಯಾಯ ಆಗ್ತಾ ಇತ್ತು ನಿಮ್ಗೆ, ಅಷ್ಟೊಂದು ಅನ್ಯಾಯನ ಸರಿ ಮಾಡ್ಲಿಕ್ಕೋಸ್ಕರ ಡಿಜಿಟಲ್ ಆಗಿ APMC ಮೂಲಕ ಡಿಜಿಟಲ್ ತೂಕಗಳನ್ನು ಮಾಡಿಟ್ಟಿದ್ದೇವೆ. ತೂಕದಲ್ಲಿ ಅನ್ಯಾಯ ಆಗಿದೆ ಆದ್ರೆ ನಮ್ಮ ಸಚಿವರು ಹೇಳ್ತಾರೆ ನಮ್ಮ ಸರ್ಕಾರ 5 ಲಕ್ಷ ಬಹುಮಾನ ಕೊಡ್ತೀವಿ, ಯಾರಾದ್ರೂ ತೂಕದಲ್ಲಿ ಅನ್ಯಾಯ ಆಗಿದೆ ಬಂದು ತೋರಿಸಿ ನಮ್ಗೆ ದಾಖಲೆ ಸಮೇತ ಹೇಳಿದ್ದೇವೆ. ನಾವು ರೈತರ ಪರ ಇದ್ದೀವಿ. ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂತಹ ನನ್ನ ಪ್ರಕಾರ ಅವ್ರು ಹೇಳೋದು ವೈಜ್ಞಾನಿಕ ಅಂತ, ಆದ್ರೆ ಅವೈಜ್ಞಾನಿಕ ಸರ್ಕಾರ ಹೋರಾಟ ಮಾಡಬೇಕು. ಬಿಜೆಪಿ ಅವ್ರು ಏನ್ ಮಾಡ್ತಾ ಇದ್ರೆ ರಾಜಕೀಯದ ಬೆಂಕಿ ಹಚ್ಚಲಿಕ್ಕೆ ಹೊಟ್ಟಿರ್ತಕ್ಕಂಥದ್ದು ಇದು ಸರಿ ಇಲ್ಲ ನಮ್ಮ ಮಾತನ್ನು ಹೇಳ್ತಾ ಇದ್ದೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.